ಹೌದು, ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ತವರು ಜಿಲ್ಲೆ ಮೈಸೂರಿನ ನಂಜನಗೂಡು ತಾಲೂಕಿನಲ್ಲಿ ಜನ ಕುಡಿಯುವ ನೀರಿಲ್ಲದೆ ಪರದಾಡುತ್ತಿದ್ದಾರೆ. ನಂಜನಗೂಡು ತಾಲೂಕಿನ ದೇವರಸನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಗೋಳೂರು ಗ್ರಾಮದಲ್ಲಿ ದೀಪದ ಕೆಳಗೆ ಕತ್ತಲು ಎನ್ನುವಂತೆ ಕಪಿಲಾ ನದಿ ಹರಿಯುತ್ತಿದ್ದರೂ ಕುಡಿಯುವ ನೀರಿಗಾಗಿ ಗ್ರಾಮಸ್ಥರು ಗೋಳಾಡುತ್ತಿದ್ದಾರೆ. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಖಾಲಿ ಕೊಡೆ ಹಿಡಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮದಲ್ಲಿ ಸುಮಾರು 3,000ಕ್ಕೂ ಹೆಚ್ಚು ಜನಸಂಖ್ಯೆ ಇದ್ದು, ಕಳೆದ 1 ವರ್ಷದಿಂದ ವಾರಕ್ಕೆ 1 ಬಾರಿ ಕೇವಲ 1 ಗಂಟೆ ಕಾಲ ಕುಡಿಯುವ ನೀರನ್ನು ಸರಬರಾಜು ಮಾಡಲಾಗುತ್ತಿದೆ. ಇದರಿಂದ ಕುಡಿಯುವ ನೀರು ಸಾಕಾಗುವುದಿಲ್ಲ. ಗ್ರಾಮದಲ್ಲಿ ಜಲಜೀವನ್ ಮಿಷನ್ ಯೋಜನೆ ಸಂಪೂರ್ಣವಾಗಿ ಹಳ್ಳ ಹಿಡಿದಿದೆ. ಕುಡಿಯುವ ನೀರಿನ ಪೈಪ್ಲೈನ್ ಒಡೆದು ವರ್ಷಗಳೇ ಕಳೆದರೂ ಸರಿಪಡಿಸುವಲ್ಲಿ ಗ್ರಾಮ ಪಂಚಾಯಿತಿ ಆಡಳಿತ ಸಂಪೂರ್ಣವಾಗಿ ವಿಫಲವಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಪೈಪ್ಲೈನ್ ಒಡೆದ ಪರಿಣಾಮ ಚರಂಡಿಯ ನೀರು ಕುಡಿಯುವ ನೀರಿಗೆ ಮಿಶ್ರಣವಾಗಿ ಗ್ರಾಮಸ್ಥರು ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆ. 2 ವರ್ಷಗಳಿಂದ ವಾಟರ್ಮ್ಯಾನ್ಗಳಿಗೂ ಸಂಬಳ ನೀಡದೆ ಗ್ರಾಮ ಪಂಚಾಯಿತಿ ಆಡಳಿತ ವಾಟರ್ಮ್ಯಾನ್ಗಳ ಸಂಬಳಕ್ಕೂ ಕಣ್ಣ ಹಾಕಿದೆ. ಕುಡಿಯುವ ನೀರಿಲ್ಲದೆ ಗ್ರಾಮಸ್ಥರು ಸುಮಾರು 1 ಕಿಲೋಮೀಟರ್ ದೂರದಲ್ಲಿರುವ ಕೈ ಪಂಪ್ಗೆ ಹೋಗಿ ನೀರು ತರಬೇಕು. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಎಷ್ಟೇ ಬಾರಿ ಮನವಿ ಮಾಡಿದರೂ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಎಂದು ಅವರು ಅಳಲು ತೋಡಿಕೊಂಡಿದ್ದಾರೆ. ದೂರವಾಣಿ ಕರೆಗೂ ಯಾವೊಬ್ಬ ಅಧಿಕಾರಿಯೂ ಸಿಗುತ್ತಿಲ್ಲ. ಆದ್ದರಿಂದ ಕೂಡಲೇ ಪೈಪ್ಲೈನ್ ಸರಿಪಡಿಸಿ ಗ್ರಾಮಕ್ಕೆ ಶುದ್ಧ ಕುಡಿಯುವ ನೀರನ್ನು ಸರಬರಾಜು ಮಾಡಬೇಕು. ಇಲ್ಲವಾದಲ್ಲಿ ಗ್ರಾಮ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಉಗ್ರ ಹೋರಾಟ ನಡೆಸಲಾಗುತ್ತದೆ ಎಂದು ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ಜಿಲ್ಲೆ ಇದು ಆಕ್ಚುಲಿ ಸೊ ಇಲ್ಲಿ ಏನೇ ಕರೆಕ್ಟಾಗಿ ನೀರಿಲ್ಲ ಅಂತಲೇ ಹೇಳ್ತಿದ್ದಾರೆ. ನಾವು ತುಂಬ ಸಲ ಕಂಪ್ಲೇಂಟ್ ಮಾಡಿದ್ದೀವಿ, ಎಲ್ಲಾದ್ರೂ ಕರೆಕ್ಟಾಗಿ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅವ್ರು ಹೇಳ್ದಂಗೆ ಡ್ರೈನೇಜ್ ವ್ಯವಸ್ಥೆ ಆಗಲಿ, ಕರೆಂಟು, ಲೈಟ್ದು ಎಲ್ಲ ಪ್ರಾಬ್ಲಮು ಇದ್ದೇ ಇದೆ. ಎನಿ ಟೈಮ್ ಮಾರ್ನಿಂಗ್ ಟೈಮನ್ನು ಉರಿತಾ ಇರುತ್ತೆ, ನೈಟ್ ಟೈಮ್ ಅದು ಕರೆಂಟ್ ಇರಲ್ಲ. ವಾಕ್ ಮಾಡೋಕ್ಕೆಲ್ಲ ಮೊಬೈಲ್ ಟಾರ್ಚ್ಗಳು ಯೂಸ್ ಮಾಡ್ಕೊಂಡು ನಡೀತಾರೆ. ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಾಯಿದೆ. ನೀರಿನಂತೂ ಮಾರ್ನಿಂಗ್ ಸೈಕಲ್ಗಳು, ಬೈಕ್ಗಳೆಲ್ಲ ಕಟ್ಕೊಂಡೆಲ್ಲ ಓಡಾಡ್ತಾ ಇದ್ದಾರೆ, ಅದೊಂದು ಪ್ರಾಬ್ಲಮ್. ಮತ್ತು ಇನ್ನೊಂದು ಅಂತಂದರೆ ಮೇಯ್ನ್ ಬಂದು ಚರಂಡಿ ವ್ಯವಸ್ಥೆ ಆ ಕಡೆ ಹೋಗ್ಬೇಕು ನೋಡಿಬೇಕಾದ್ರೆ ಚರಂಡಿ ಎಲ್ಲ ಫುಲ್ ಚಾಚ್ಕೊಂಡೈತೆ. ಕರೆಕ್ಟಾಗಿ ಕ್ಲೀನ್ ಮಾಡಿಸಲ್ಲ, ಏನಿಲ್ಲ. ಹಬ್ಬ ಗಿಬ್ಬಗಳು ಬಂದವರು ಮಾತ್ರ ಕ್ಲೀನ್ ಮಾಡಿಸ್ತಾರೆ, ಬೇರೆ ಟೈಮಲ್ಲಿ ಯಾವುದೂ ಕ್ಲೀನ್ ಮಾಡಿಸಲ್ಲ. ಆ್ಯಕ್ಚುಲಿ ಇದೆಲ್ಲ ಸಿಟಿ ಪಕ್ಕದಲ್ಲಿ ಇರೋದು. ಬೇರೆ ಊರುಗಳಲ್ಲಿ ಬೇರೆ ಡಿಸ್ಟಿಕ್ಗಳಲ್ಲಿ ನೋಡಿದಾಗೆಲ್ಲ ನೀಟಾಗಿ ಕ್ಲೀನಾಗಿ 24 hours ಕರೆಂಟ್ ಎಲ್ಲ ಕೊಡ್ತಾ ಇದ್ದಾರೆ. ಬಟ್ ಇಲ್ಲಿ ಮಾತ್ರ ಯಾವುದೇ ರೀತಿ ಫೆಸಿಲಿಟಿ ಕರೆಕ್ಟ್ ಸಿಗ್ತಾ ಇಲ್ಲ. ಸೊ ಅದಕ್ಕೆ ನಾವು ಆಲ್ರೆಡಿ ಕಂಪ್ಲೇಂಟ್ ಮಾಡಿದ್ದೀವಿ. ಸೊ ಇದೊಂದ್ಸಲ ನೋಡಿ ಸ್ವಲ್ಪ ರೆಸ್ಪಾನ್ಸ್ ಮಾಡ್ತಾರೆ. ಕುಡಿಯೋ ನೀರು ಈ ಮೋರಿ ಒಳಗಡೆ ಒಂದು ಪೈಪ್ ಹೋಗಿದೆ, ಮೋರಿ ಒಡೆದೋಗಿದೆ. ನಾವು 1 ವರ್ಷ 2 ವರ್ಷದಿಂದ ನಾವು ಹೇಳ್ತಾ ಇದ್ದೀವಿ. ಈ ಡಕ್ ಹೊಡೆದು ಪೈಪ್ ಹಾಕಿ ಜನಗಳಿಗೆ ಕಾಡ್ರೆ ಬರುತ್ತೆ ನೀರು ಇದೆ ಅಂತ ಹೇಳ್ತಾ ಇದ್ದೀವಿ. ಆದರೂ ಅದಕ್ಕೆ ಮನಸ್ತಾಪ ತಗೋತಾ ಇದ್ದೀವಿ. ಮತ್ತು ಅಲ್ಲಿ ಕುಡಿಯೋ ನೀರಿಗೆ ಒಂದು ದಿನ ಬಿಟ್ಟು ದಿನ ಬಿಡಿ ಅಂತ ಹೇಳಿದ್ರು ದಿನ ಬಿಡ್ತಾ ಇಲ್ಲ. ಅವರು 3 ದಿವಸ 4 ದಿವಸ ಬಿಡ್ತಾ ಇದ್ದಾರೆ. ಇವತ್ತು 4 ದಿವಸ ಆದರೂ ಸರಿ ನಾವು ಹೇಳ್ತಾನೆ ಇದ್ದೀವಿ. ಅದಕ್ಕೆ ಇವರು ಇಲ್ಲೇನು ಹೇಳ್ತಾರೆ, ಈಗ ವರ್ಕರ್ಗೂ ನಾವು ಏನು ಮಾಡೋಕ್ಕಾಯ್ತಿಲ್ಲ. ಇವ್ರಿಗೆ 22 ತಿಂಗಳಿಂದ ಇವರು ಸಂಬಳ ಕೊಟ್ಟಿಲ್ಲ. ವಾಟರ್ಮ್ಯಾನ್ ಸುಂದರಮ್ಮನವರು ಮತ್ತು ವಾಟರ್ಮ್ಯಾನು ಇನ್ನೊಬ್ಬ ಸತ್ಯ ಅನ್ನೋರಿಗೆ ಅವರು 22 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ. ನಾವು ಸಂಬಳ ಕೊಡಿ ಅಂದ್ಬಿಟ್ಟು ಹೋಗಿ ಹೇಳಿದ್ದೀವಿ. ಕುಮಾರ್, CTV ನ್ಯೂಸ್, ನಂಜನಗೂಡು.